ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ರಿ, ಇವತ್ತು ಸ್ವಲ್ಪ ಸೂರ್ಯ ಕಾಣತ್ತಾನ ಬೆಂಗಳೂರೊಳಗೆ. 3-4 ದಿವಸದಿಂದ ಬರೀ ಮೋಡ ಮತ್ತು ಮಳಿನ ಆಗಿತ್ತು. ನಿಮ್ಮೂರೊಳಗೂ ಮಳಿ ಇತ್ತೇನಂತ ನನಗೊಂದ್ಸಲ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಭಾಳ ಖುಷಿ ಅನ್ಸತ್ತೈತೆ ನನಗೆ ಸೂರ್ಯನ ನೋಡಿ. ಯಾಕಂದ್ರೆ 3-4 ದಿವಸದಿಂದ ಬಟ್ಟೆನ ಒಣಗೋಲಾಗಿದ್ದು, ಇವತ್ತು ಮೇಲೆ ಬಟ್ಟೆ ಬೆಳಗ್ಗಿನ ಹಾಕಿ ಬಂದಿದ್ದೀನಿ. ಸೊ ಬರ್ರಿ ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡೋಣ. ಏನೇನು ಇರ್ತೈತಿ ಎಲ್ಲ ನಿಮಗೆ ಶೇರ್ ಮಾಡೋಕ್ಕಿದ್ದೀನಿ ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಕಾಂದಾ ಪೋಹೆ ಮಹಾರಾಷ್ಟ್ರೀಯನ್ ಸ್ಟೈಲ್ ಕಾಂದಾ ಪೋಹೆ ಮಾಡಿದ್ದೆ. ಅದ್ರ ಜೊತೆಗೇ ಒಂದು ಕಪ್ ಚಹಾನು ಮಾಡ್ಕೊಂಡಿದ್ದೀನಿ. ನಾನು ಯಾವಾಗಲೂ ಅವಲಕ್ಕಿ ತಿನ್ನುವಾಗ ಅವಲಕ್ಕಿ ತಿಂದು 1 ಸ್ಪೂನ್ ಅವಲಕ್ಕಿ ತಿಂದಾದ್ಮೇಲೆ ಚಹಾ ಕುಡಿತೀನಿ. ಇದು ನನಗೆ ಭಾಳ ಇಷ್ಟ. ಯಾರ್ಯಾರು ಈ ಥರ ಮಾಡ್ತೀರಿ ಅದನ್ನು ಕಮೆಂಟ್ ಮಾಡಿರಿ. ಯಾರು ಆ ಥರ ತಿಂದಿಲ್ಲಲ್ಲ ಅವ್ರು ಒಂದ್ಸಲ ಆ ಥರ ಟ್ರೈ ಮಾಡಿರಿ, ಭಾಳ ಟೇಸ್ಟಿ ಹತ್ತದ. ಈ ಮಹಾರಾಷ್ಟ್ರೀಯನ್ದೇನು ಕಾಂದಾ ಪೋಹ ರೆಸಿಪಿ ಐತಲ್ಲ, ಒಂದ್ಸಲ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಆಮೇಲೆ. ಸೊ ಈಗ ನೋಡ್ರಿ, 1 ಸ್ಪೂನ್ ತಿಂದೆ ನಾನು. ಎಷ್ಟು ಮಸ್ತಾಗ್ಯಾವ ಅಂತಂದ್ರೆ ಕಾಂದಾ ಪೋಹ ಅಷ್ಟು ಟೇಸ್ಟಿಯಾಗಿದ್ದಾವ. ಈಗ ಟೆರೆಸ್ಗೆ ಹೊಂಟೆ ನಾನು. ಬಟ್ಟೆ ಒಣಗಿ ಹಾಕಿದ್ನಲ್ಲ, ಅವೆಲ್ಲ ಒಣಗಿದಾವ. ಅವನ್ನ ತೊಗೊಂಡು ಬರ್ಬೇಕಂತ ಹೇಳಿ ಹೊಂಟಿದ್ದೀನಿ. ಮತ್ತು ಯಾವಾಗ ಮಳೆ ಬರ್ತೈತಿ ಗೊತ್ತಿಲ್ಲ. ಮಳೆ ಬರೋಕ್ಕಿಂತ ಮೊದಲು ಹೋಗಿ ಬಟ್ಟೆಯನ್ನು ತೊಗೊಂಡು ಬರೋಣ ಅಂಥೇಳಿ ಹೊಂಟಿದ್ದೀನಿ. ಈಗ ಯಾಕೆ ಲಿಫ್ಟ್ ಹೋಗಿ ಹೊಂಟೀನಿ ಅಂತಂದ್ರೆ, ನಮ್ಮದು G+4 ಫ್ಲೋರ್ಸ್ ಅದಾವ. ಅಂದ್ರೆ ನಾವಿರೋದು ಗ್ರೌಂಡ್ ಫ್ಲೋರ್ ಒಳಗೆ, ಮೇಲೆ 4 ಫ್ಲೋರ್ ಮನೆ ಅದಾವ. ಹೀಗಾಗಿ ಲಿಫ್ಟ್ ಹೋಗಿ ಹೊಂಟೇನಿ. ನೀವು ಇಲ್ಲಿ ನೋಡ್ಬೋದು ಎಲ್ಲರೂ ಎಷ್ಟು ಬಟ್ಟೆ ಎಲ್ಲ ಒಣಗಿ ಹಾಕಿದಾರಂತ. ಪಾಪ ಎಲ್ಲರಿಗೂ ಟೆನ್ಷನ್ ಎಲ್ಲ, ಮಳೆ ಇದ್ರೆ ಬಟ್ಟೆ ಒಣಗೋದಿಲ್ಲ ಅಂಥೇಳಿ. ಇದು ನೋಡ್ರಿ, ಸುತ್ತೂ ಕಡೆದೆಲ್ಲ ತೋರ್ಸಾತೇನೆ ನಾನು. ಎಲ್ಲಿ ನೋಡ್ತೀರ ಅಲ್ಲೆಲ್ಲ ಅಪಾರ್ಟ್ಮೆಂಟ್ಸ್, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್. ನಮ್ಮ ಬಿಲ್ಡಿಂಗ್ ಸುತ್ತ ಎಲ್ಲ ಕಡೆಯಿಂದ ಅಪಾರ್ಟ್ಮೆಂಟ್ಸ್ನ ಅದಾವ. ಆಮೇಲೆ ಬರುವಾಗ ಏನು ಮಾಡ್ತೀನಿ, ನಾನು ನಡ್ಕೊಂಡು ಬಂದುಬಿಡ್ತೀನಿ. ಅದೇ ಅವಾಗೇನು ಲಿಫ್ಟ್ ಒಳಗೆ ಬರೋದಿಲ್ಲ ನಾನು. ನೋಡ್ರಿ, ಈ ಥರ ಅದ ನಮ್ಮದು. ಪಾಪ ಯಾರೋ ಸ್ಟ್ಯಾಂಡ್ ಇಟ್ಟಿದ್ರು ಬಟ್ಟೆದ್ದು, ಅದು ಬಿದ್ದು ಹೋಗೈತಿ. ಇದು ಬ್ಯಾಕ್ ಸೈಡೂ ಎಲ್ಲ ಅಪಾರ್ಟ್ಮೆಂಟ್ಸ್ ಅದಾವ. ಆಮೇಲೆ ಇದೇನು ರೈಟ್ ಸೈಡದ್ದು ಇದು. ಇಲ್ಲಿ ಅಂತೂ ದೊಡ್ಡದೊಂದು ಬಿಲ್ಡಿಂಗ್ ಅದ, ಭಾಳ ದೊಡ್ಡದದ ಇದು ಸೊಸೈಟಿ. ಸೊ ಹಿಂಗದ ನೋಡ್ರಿ ನಮ್ದು ಮೇಲಿಂದ ಟೆರೆಸ್. ಈಗ ಎಲ್ಲ ಕೆಲಸ ಮುಗಿದಿದ್ದು ಬೇಗ. ಹೀಗಾಗಿ ಒಂದು ವೆಬ್ ಸೀರೀಸ್ ನೋಡಿದ್ದು ಅರ್ಧ ಆಗಿತ್ತು. ಅದನ್ನು ನೋಡ್ಕೊತ ಗೋಬಿ ಕಟ್ ಮಾಡೋಣ ಅಂಥೇಳಿ ಮಾಡತ್ತೀನಿ. ಇವತ್ತೇನು ರೆಸಿಪಿ ಅದೆಲ್ಲ ಸ್ಪೆಷಲ್ ಆದ ಗೋಬಿ ಫ್ರೈ ಅಂತ ಅನ್ಬೋದು, ಇಲ್ಲ ಗೋಬಿ ಪಕೋಡ ಅನ್ಬೋದು. ಆ ರೆಸಿಪಿನ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಈವ್ನಿಂಗ್ ಸ್ವಲ್ಪ ಫ್ರೀ ಇದ್ದಾಗ ಈ ಥರ ಕಟಿಂಗ್ ಮಾಡ್ಕೊಂಡಿಟ್ರೆ ನಮಗೆ ಈವ್ನಿಂಗ್ ಬರ್ಡನ್ ಇರೋದಿಲ್ಲ, ಬೇಗ ಬೇಗ ಹಾಕದ ಕೆಲಸ. ಟಿವಿನೂ ನೋಡ್ದಂಗೆ ಆಯಿತು, ತರಕಾರಿನೂ ಕಟ್ ಮಾಡ್ದಂಗೆ ಆಯಿತು ಅಂತ ಹೇಳಿ ಮಾಡ್ಕೊಳತ್ತೀನಿ. ನಾ ಈ ಥರ ಫ್ರೀ ಇದ್ದಾಗ ತರಕಾರಿ ಕಟ್ ಮಾಡೋದು, ಇಲ್ಲ ಬಟ್ಟೆ ಫೋಲ್ಡ್ ಮಾಡೋದು, ಇಲ್ಲ ವಾರ್ಡ್ರೋಬ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತೀನಿ. ಟೈಮ್ ವೇಸ್ಟ್ ಮಾಡೋದಿಲ್ಲ. ಟೈಮ್ ವೇಸ್ಟ್ ಮಾಡೋದು ನನಗೆ ಇಷ್ಟನೇ ಇಲ್ಲ. ಹೀಗಾಗಿ ಟಿವಿ ನೋಡ್ಕೋತ ನೋಡ್ರಿ ಇದು ಕೆಲಸ ಮಾಡ್ಕೊಳತ್ತೀನಿ. ಈಗ ಆಗೈತಿ ಸಂಜೆ. ಸೊ ಚಪಾತಿ ಮಾಡೋಕೆ ಹಿಟ್ಟು ಕಲಸಾತೇನಿ. ಯಾವಾಗಲೂ ಹೆಚ್ಚಾಗಿ ನಾನು ಫುಲ್ಕಾ ಮಾಡ್ತೇನೆ. ಇವತ್ತು ಚಪಾತಿ ಮಾಡೋಣ ಅಂಥೇಳಿ ಹಿಟ್ಟು ಕಲಸಾತೇನಿ. ಚಪಾತಿ ಜೊತೆಗೆ ಇವತ್ತು ಟೊಮೆಟೊ ಕರಿ ಮಾಡೋಕ್ಕಿದ್ದೀನಿ. ಭಾಳ ಮಸ್ತ್ ಆಕೈತೆ. ಅದ ರೆಸಿಪಿ ಇವತ್ತು ಶೇರ್ ಮಾಡತ್ತಿಲ್ಲ, ಇನ್ನೊಂದು ದಿನ ಯಾವಾಗಾರ ಶೇರ್ ಮಾಡ್ತೀನಿ. ಆಲ್ರೆಡಿ ನನ್ನ ಚಾನಲ್ ಮೇಲೆ ಶೇರ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ, ಅದನ್ನೂ ಒಂದ್ಸಲ ನೋಡ್ಕೊಂಡು ಬರ್ರಿ. ಆಮೇಲೆ ಈಗ ಗೋಬಿ ಫ್ರೈ ಮಾಡಿದ್ನೆಲ್ಲ ಗೋಬಿ ಫ್ರೈ ಮಾಡೋಕ್ಕಿದ್ದಿಲ್ಲ. ಅದ್ರ ಸಲುವಾಗಿ ಅವನ್ನ ಬೇಯಿಸ್ಕೋಬೇಕು ಒಂದು ಸ್ವಲ್ಪ. ಅದಕ್ಕೆ ನೀರು ಕಾಸೇನಿ, ಅದ್ರಾಗ ಒಂದು ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಆಮೇಲೆ ಅದ್ರ ಜೊತೆಗೆ ಅರ್ಶಿನೂ ಹಾಕಿದ್ದೀನಿ. ಈಗ ಒಂದು 2-3 ನಿಮಿಷ ಈ ಗೋಬಿನ ಇದ್ರಾಗ ಬೇಯಿಸ್ಕೋಬೇಕಾಕೈತಿ. ಬೇಯಿಸ್ಕೊಳ್ಳೋದ್ರಿಂದ ಏನಾಕೈತಿ, ಗೋಬಿ ಫ್ರೈ ಸಾಫ್ಟಾಗಿ ಬರ್ತಾವೆ ಗೋಬಿ ಫ್ರೈ ಮಾಡಿ ಆದಮೇಲೆ. ಹೀಗಾಗಿ ಸೊ ನೀರು ಕುದಿಯತ್ತಾವ. ಇದ್ರೊಳಗೆ ಈಗ ಗೋಬಿ ಹಾಕ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನ ಮಾಡ್ಕೊಳತ್ತೀನಿ. ನಮ್ಮ ಮನೆಯೊಳಗೆ ಎಲ್ಲರೂ ಇಷ್ಟಪಟ್ಟು ತಿಂತೇವೆ ಇವನ್ನ. ಹೀಗಾಗಿ ಸೊ ನೋಡ್ರಿ, ನಿಧಾನಕ್ಕೆ ಗೋಬಿ ಎಲ್ಲ ಹಾಕೋಬೇಕು. ಬಿಸಿ ಇರ್ತದೆ, ನಿಧಾನಕ್ಕೆ ಹಾಕೋಬೇಕು. ಈಗ ಇವನ್ನ 2-3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಆಮೇಲೆ 1 ಸ್ಪೂನ್ ತೊಗೊಂಡು ಇವನ್ನ ಕೆಳಗ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೆಳಗಡೆ ಏನಿರ್ತಾವಲ್ಲ ಅವು ಬೇಗ ಬೆಂದಿರ್ತಾವೆ. ಹೀಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಅವು ಎಲ್ಲ ಕಡೆ ಒಂದು ಸಮ ಬೆಂದು ಬರ್ತಾವೆ. ಸೊ ನೋಡ್ರಿ, ಇಲ್ಲಿ ನಾನು ಮಾಡ್ಕೊಳತ್ತೀನಿ ಹಂಗೆ. ಈಗ ನೋಡ್ರಿ, ಗೋಬಿ ಫ್ರೈ ಆಗಿದಾವ. ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ. ಆಮೇಲೆ ಇವನ್ನ ತಣ್ಣಗಾಗೋದಕ್ಕೆ ಬಿಡೋಣ. ಆಮೇಲೆ ಗೋಬಿ ಏನು ಮಾಡಿದ್ದೀನಿ, ನಾನು ಒಂದು ಕಡಾಯಿ ಒಳಗೆ ತಗೊಂಡೆ. ಇನ್ನೊಂದು ಸ್ವಲ್ಪ ಬಿಸಿ ಅದಾವ ಅವು. ಆದರೂ ಅವಕ್ಕೆಲ್ಲ ಮಸಾಲೆ ಎಲ್ಲ ಹಚ್ಚಿ ಇಡ್ತೀನಿ. ಹಚ್ಚಿಟ್ಟು ಒಂದು ಸ್ವಲ್ಪ ಹೊತ್ತಾದಮೇಲೆ ಫ್ರೈ ಮಾಡ್ಕೊಳ್ಳೋಣ. ಈಗ ಅದಕ್ಕೆ ನಾನು 2 ಸ್ಪೂನ್ ಕಡ್ಲಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೇ ಒಂದು 2 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡೇನಿ. ಎರಡು ಪಕೋಡ ಟೈಪನ್ನು ಮಾಡೋದಿರ್ತದೆ. ಸೊ ಅಕ್ಕಿ ಹಿಟ್ಟು ಕಡ್ಲಿ ಹಿಟ್ಟು 2 ಹಾಕ್ಕೋಬೇಕು. ಅದ್ರ ಜೊತೆಗೆ ಖಾರ, ಆಮೇಲೆ ಉಪ್ಪು, ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಮಸಾಲೆದಾರ ಆಗಲಿ ಅಂಥೇಳಿ ನಾನು ಇದ್ರೊಳಗೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ ಮತ್ತು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ನೀವು ಇದಕ್ಕೆ ಧನಿಯಾ ಪೌಡ್ರನ್ನೂ ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ. ಹಾಕ್ಕೊಂಡು ಪಕೋಡ ಹಿಟ್ಟಕ್ಕೆ ಹೆಂಗೆ ಕಲಿಸ್ಕೋತೇವಲ್ಲ ಹಂಗೆ ಕಲಿಸ್ಕೋಬೇಕು. ನೀರೇನು ಬೇಕಾಗೋದಿಲ್ಲ, ಇದ್ರೊಳಗೆ ನೀರಿನ ಅಂಶ ಇರ್ತದೆ. ನೋಡ್ರಿ, ಇಲ್ಲಿ ನಾವು ಒಟ್ಟು ನೀರು ಹಾಕ್ಕೊಂಡಿಲ್ಲ, ಎಷ್ಟು ಚೆನ್ನಾಗಿ ಬಂದದ. ಇದನ್ನೂ ನೆನೆಯೋಕೆ ಬಿಡೋಣ. ನಾವು ಹೆಂಗೆ ಬಜ್ಜಿಗೆ ಹಿಟ್ಟಕ್ಕೆ ನೆನೆಯೋಕೆ ಬಿಡ್ತೇವಲ್ಲ ಹಂಗೆ. ಇದು ನೆನೆಯುತ್ತಾನೆ ಏನೈತಲ್ಲ, ನಾವು ಬೇರೆ ಕೆಲಸ ಮಾಡ್ಕೋಬಹುದು. ಇವತ್ತು ನೋಡ್ರಿ, ಅದೇನು ಟೊಮೆಟೊ ಕರಿ ಅಂದಿದ್ನೆಲ್ಲ ಅದ ಮಾಡತ್ತೇನೆ. ನೋಡ್ರಿ ಎಷ್ಟು ಮಸ್ತ್ ಕಾಣತ್ತದ. ಇದ್ರ ಜೊತೆಗೆ ಚಪಾತಿ ಭಾಳ ಮಸ್ತ್ ಕಾಂಬಿನೇಷನ್ ಇರ್ತದೆ.
ಇದು ಈ ಕಡೆ ಟೊಮೆಟೊ ಕರಿ ಆಗತ್ತದ, ಆ ಕಡೆ ಹಿಟ್ಟದು ಏನೈತ್ಲ ಪಕೋಡದು ನೆನೆಯಕ್ಕೆ ಇಟ್ಟಿದ್ದೀನಿ. ಅಲ್ಲಿವರೆಗೆ ಚಪಾತಿ ಹಿಟ್ಟನ್ನು ನೆನೆದ ಚಪಾತಿ ಮಾಡ್ಕೊಳ್ಳೋಣ ಅಂಥೇಳಿ. ನಾನು ಚಪಾತಿ ಮಾಡೋಕ್ಕಿಂತ ಮೊದಲು ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ಇದು ಹೋಳಿಗೆ ಮಣಿ ಮತ್ತು ಲಟ್ಟುಗುಣಿ ಇರ್ತೈತಲ್ಲ ಅದಕ್ಕೆ ಹಿಟ್ಟು ಹಚ್ಕೊಂಡು ಒರೆಸ್ಕೋತೀನಿ. ಏನರ ಡಸ್ಟ್ ಇದ್ರೆ ಅದು ಎಲ್ಲ ಹೋಗ್ತದ. ಸೊ ಈಗ ಫಟಾಫಟ್ ಅಂತ ಹೇಳಿ ಚಪಾತಿ ಮಾಡ್ಕೊಳ್ಳೋಣ. ನಾನು ಚಪಾತಿ ಮಾಡ್ಕೊಂಡು ಒಂದು ಪ್ಲೇಟ್ ಹೋಗಿ ತಗೊಂಡು ಇಟ್ಕೋತೀನಿ. ನಮಗೇನು ಜಾಸ್ತಿ ಬೇಕಾಗೋದಿಲ್ಲ, ಒಂದು 7-8 ಚಪಾತಿ ಬೇಕಾಕ್ಕವ. ಹೀಗಾಗಿ ಮಾಡ್ಕೊಂಡು ಒಂದು ಪ್ಲೇಟ್ ಹೋಗಿ ತಗೊಂಡು ಇಟ್ಕೋತೀನಿ. ಆಮೇಲೆ ಒಂದೇ ಸಲ ಎಲ್ಲನೂ ಚಪಾತಿ ಬೇಯಿಸ್ಕೋತೀನಿ ಅವನ್ನ. ಈಗೆಲ್ಲ ಚಪಾತಿ ಮಾಡ್ಕೊಂಡಾಗೈತಿ. ಒಂದು ಕಡೆಯಿಂದ ಟೊಮೆಟೊ ಕರಿ ರೆಡಿ ಆಗೈತಿ. ಇಲ್ಲಿ ನೋಡ್ರಿ ಇನ್ನೊಂದು ಕಡೆ ಬಿಸಿ ಬಿಸಿ ಚಪಾತಿನೂ ರೆಡಿ ಆಗತ್ತವ. ಎಷ್ಟು ಮಸ್ತ್ ಉಬ್ಬಾತಾವ ನೋಡ್ರಿ ಇಲ್ಲಿ ಚಪಾತಿ. ನಾವು ಉತ್ತರ ಕರ್ನಾಟಕದವ್ರದ್ದು ಏನು ರೀ ರೊಟ್ಟಿ ಮತ್ತು ಚಪಾತಿನ ಸ್ಪೆಷಲ್ ಅಲ್ಲ, ಇನ್ನೇನು ಹೇಳೋದು ನಾವು. ಈಗ ಚಪಾತಿ ಮಾಡಿಕೊಂಡು ಆಯಿತು. ಆಮೇಲೆ ಹಿಟ್ಟು ಏನೈತಲ್ಲ ಗೋಬಿದು ಅದು ನೆನೆದದ. ಈಗ ಅದ್ರ ಸಲುವಾಗಿ ನಾನು ಇಲ್ಲಿ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು ಎಣ್ಣೆ ಒಂದು ಸ್ವಲ್ಪ ದಪ್ಪ ಗಟ್ಟಿ ಕಾಣತ್ತದ. ಇದು ನಮ್ಮದು ಕೋಲ್ಡ್ ಪ್ರೆಸ್ಡ್ ಆಯಿಲ್, ಅಂದರೆ ಏನು ಗಾಣದ ಎಣ್ಣೆ ಅಂತಾರಲ್ಲ ಅದು, ಶೇಂಗಾ ಎಣ್ಣೆ ಅದು. ಅದನ್ನು ಉಪಯೋಗಿಸ್ತೀವಿ ನಾವು ನಮ್ಮ ಮನೆಯೊಳಗೆ. 3.5 ವರ್ಷ ಆಯಿತು ಅದನ್ನ ಉಪಯೋಗಿಸ್ತೀವಿ. ಆರೋಗ್ಯಕ್ಕೆ ಭಾಳ ಒಳ್ಳೇದದ. ರಿಫೈನ್ಡ್ ಉಪಯೋಗಿಸ್ಬಾರ್ದು, ಹೀಗಾಗಿ ಅದನ್ನು ಉಪಯೋಗಿಸ್ತೀವಿ. ಸ್ವಲ್ಪ ಕಾಸ್ಟ್ಲಿ ಇರ್ತದ, ಬಟ್ ನಮ್ಮ ಹೆಲ್ತಿಗೆ ಭಾಳ ಒಳ್ಳೆಯದು. ಹೆಲ್ತ್ಗಿಂತ ಏನು ಜಾಸ್ತಿ ಬೇಕು ನಮಗೆ ಅಲ್ಲ. ಸೊ ಈಗ ಎಣ್ಣೆ ಕಾಯ್ದೈತಿ, ಬಿಸಿ ಬಿಸಿ ಎಣ್ಣೆ ಕಾಯ್ದ್ರೊಳಗೆ ಪಕೋಡ ಇದನ್ನು ಹಾಕೊಳತ್ತೀನಿ. ಗೋಬಿ ನಿಧಾನಕ್ಕೆ ಹಾಕೋಬೇಕು. ನನಗೂ ಭಯ ಆಗತ್ತಿತ್ತು. ಒಂದು ಕೈ ಒಳಗೆ ಕ್ಯಾಮ್ರಾ ಇತ್ತು, ಇನ್ನೊಂದು ಕೈ ಒಳಗೆ ಅದನ್ನು ಹಾಕಾತಿದ್ದೆ. ನಿಧಾನಕ್ಕೆ ಹಾಕೋಬೇಕು. ಒಂದು 2-3 ನಿಮಿಷ ಒಳಗೆ ಫ್ರೈ ಆಗಿ ಬಂದುಬಿಡ್ತಾವೆ ಅವು ಕ್ರಿಸ್ಪಿಯಾಗಿ. ಭಾಳ ಏನು ಟೈಮ್ ತೊಗೊಳ್ಳೋದಿಲ್ಲ. ಸೊ ಈಗ ಇವನು ನೋಡ್ರಿ ಇಲ್ಲಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಇದ್ದಿದ್ದಕ್ಕೆ ಅದ್ರದ್ದು ಫೋಮ್ ಏನೈತಲ್ಲ ಅದು ಹಿಂಗೆ ಮೇಲೆ ಬರ್ತದ. ಇದ್ರ ಮೇಲೆ ಗೊತ್ತಾಗ್ತದೆ ಅದು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂಥೇಳಿ. ಇವನ್ನ ಫ್ರೈ ಮಾಡ್ಕೊಂಡು ರೆಡಿ ಆಗೈತಿ. ಇಲ್ಲಿ ನೀವು ನೋಡಬಹುದು ಎಷ್ಟು ಕಲರ್ಫುಲ್ಲಾಗಿ ಬಂದೈತಂತ. ನೋಡ್ರಿ ಇಲ್ಲಿ ಎಷ್ಟು ಕಲರ್ಫುಲ್ಲಾಗಿ ಕಾಣತ್ತಾವ. ಸೇಮ್ ಗೋಬಿ ಥರನಾಗ ಬರ್ತದೆ, ತಿನ್ನಕ್ಕೂ ಹಂಗೆ ಇರ್ತಾವೆ. ಸ್ವಲ್ಪ ಟೇಸ್ಟ್ ಅಷ್ಟೇ ಸ್ವಲ್ಪ ಬೇರೆ ಅನ್ನಿಸ್ತೈತೆ ಅಷ್ಟೇ, ಬೇರೆ ಏನಿಲ್ಲ. ಈಗ ಇವನೇನು ಮಾಡೋಣ, ಒಂದು ಪ್ಲೇಟ್ ಹೋಗಿ ತಕ್ಕೊಳ್ಳೋಣ. ಇಲ್ಲಿ ನೋಡ್ರಿ ಎಲ್ಲ ಪ್ಲೇಟ್ ಹೋಗಿ ತಗೊಂಡಾದ್ಮೇಲೆ ಈ ಥರ ಕಾಣತ್ತಾವ ಗೋಬಿ. ಈ ರೆಸಿಪಿ ಇಷ್ಟ ಆಗಿದ್ರೆ, ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿರಿ. ಹಂಗೆ ನನ್ನ ಬೇರೆ ವಿಡಿಯೋಗಳ್ನ ನೋಡ್ಕೊಡ್ರಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ದಿದ್ರೆ ನೋಡಾಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಡ್ರಿ. ಇಲ್ಲಿವರೆಗೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇದೇ ಥರ ನಮ್ಮ ಸಪೋರ್ಟ ನನ್ನ ಚಾನಲ್ ಮತ್ತು ನನ್ನ ಮೇಲೆ ಇರಲಿ ಅಂದ್ಕೊಂಡೆ ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಮುಗಿಸಾತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತು ಬೇಗ ಸಿಗ್ತೇನೆ. ಬಾಯ್ ಬಾಯ್.